ಗೋವಾ ಅಂದ್ರೇನೆ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ. ಆದ್ರೆ ನಾವು ಈ ಎಕ್ಸೈಟ್ಮೆಂಟ್ ಇಷ್ಟು ವಿಶೇಷವಾಗಿ ಒಂದ್ ಕಡೆ ಜೋರಾಗಿ ಮಳೆ ಬಂದ್ ನಿಂತಿದೆ, ಇನ್ನೊಂದ್ ಕಡೆ ತೆಂಗಿನ ಮರಗಳಿಂದ ಜೋರಾಗಿ ಗಾಳಿ ಬೀಸ್ತಿದೆ, ಇನ್ನೊಂದ್ ಕಡೆ ನನ್ನ ಮಗು ಆರಾಮಾಗಿ ಮಲಗಿದ್ದಾಳೆ. ಈ ತರ ವೈಬ್ ಎಕ್ಸ್ಪ್ಲೈನ್ ಮಾಡೋಕ್ಕೂ ವರ್ಡ್ ಸಾಕಾಗೋದಿಲ್ಲ ಅನ್ಸುತ್ತೆ. ಹಾಗೆ ಈ ಕಾಟೇಜ್ ಬಗ್ಗೆ ಹೇಳಬೇಕು ಅಂದ್ರೆ ಬ್ರೆಂಡನ್ಸ್ ರೆಸಾರ್ಟ್ ಅಂತ ಹೇಳಿ, ಈ ರೆಸಾರ್ಟ್ ಆಲ್ಮೋಸ್ಟ್ ಸಮುದ್ರನ ಮುಟ್ಟೋ ತರ ಇದೆ. ಪ್ರೀ ಬುಕಿಂಗ್ ಮಾಡ್ಕೊಂಡ್ರೆ 3000 ಇಂದ 3500 ವರೆಗೂ ಬುಕಿಂಗ್ ಸಿಗುತ್ತೆ. ಇಲ್ಲ ಅಂದ್ರೆ 3500 ಇಂದ 4000 ಗಿಂತ ಜಾಸ್ತಿನೂ ಕೂಡ ಹೇಳ್ಬೋದು. ಇದು ಬೀಚ್ ಸೈಡ್ ರೆಸಾರ್ಟ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ ನೀವು ಗೌರ್ಮೆಂಟ್ ಪಾರ್ಕಿಂಗ್ ಅಲ್ಲೇ ಮಾಡಬೇಕು. ಅಲ್ಲಿ 24 ಅವರ್ಸ್ಗೆ 320 ಅಂತ ಹೇಳ್ತಾರೆ. ಈ ಬರ್ತ್ಡೇ ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತು. ಸೆಲೆಬ್ರೇಷನ್ ಸಿಂಪಲ್ ಆದ್ರೂ ಸ್ಪೆಷಲ್ ಆಗಿತ್ತು. ಹಾಗೆ ಸ್ವಲ್ಪ ಸಮುದ್ರ ಜೊತೆ ಹಾಗೆ ಈ ವೆದರ್ ಜೊತೆ ಸಮಯ ಕಳೆದು ನಾವು ಹೊರಟಿದ್ದು ಪಣಜಿಗೆ. ನಾವು ಕಾರ್ ಹತ್ತಿ ಕುಳಿತ ತಕ್ಷಣ ನನ್ನ ಮಗಳು ಯಾವ ರೀತಿ ಸಾಂಗ್ಗೆ ಡ್ಯಾನ್ಸ್ ರೋಡ್ಗಳೇನೋ ತುಂಬಾನೇ ಚೆನ್ನಾಗಿದೆ. ಆದ್ರೆ ಹೆವಿ ಮಳೆ ಬರ್ತಿದ್ರಿಂದ ನಾವು ನಿಧಾನವಾಗಿ ಪಣಜಿಮ್ಗೆ ಹೋಗಿ ಹಾಗೆ ರೂಮಲ್ಲಿ ಚೆಕ್ ಇನ್ ಆಗಿ ಸ್ವಲ್ಪ ರೂಮ್ ಎಲ್ಲ ನೋಡ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ಅಂದ್ರೆ ಪಜಲ್ಸ್, ವುಡನ್ ಪಜಲ್ಸ್ ಟಾಯ್ ಕೊಟ್ಟು ಅವಳು ಆಟ ಆಡ್ತಾ ಇದ್ಲು. ಎಲ್ಲಾನು ಸೇಮ್ ನೋಡಿ ಜೋಡಿಸ್ತಾ ಇದ್ಲು. ಅವಳು ಜೋಡಿಸೋದಕ್ಕೆ ಬಿಟ್ಟು ನಾವು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ರೆಡಿಯಾಗಿ ನಾವು ಹೊರಟಿದ್ದು ಗೋವಾ ಕ್ಯಾಸಿನೋಗೆ. ಮೆಜೆಸ್ಟಿಕ್ ಪ್ರೈಡ್ ಅನ್ನೋ ಕ್ಯಾಸಿನೋಗೆ ನಾವು ಹೊರಟಿದ್ವಿ. ಕ್ಯಾಸಿನೋ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಡ್ರೆಸ್ ಕೋಡ್ ಇದೆ. ಅಂದರೆ ಫಾರ್ಮಲ್ ಡ್ರೆಸ್ ಹಾಕ್ಬೋದು, ಹಾಗೆ ಇಂಡಿಯನ್ ವೇರ್ ಕೂಡ ಹಾಕ್ಬೋದು. ಸ್ಲಿಪ್ಪರ್ ಹಾಕೋ ಹಾಗಿಲ್ಲ, ಶೂ ಹಾಕಬೇಕು ಅಥವಾ ಹೈ ಹೀಲ್ಸ್ ಹಾಕ್ಬೋದು. ಹಾಗೆ ಗಂಡು ಮಕ್ಕಳು ಕೂಡ ಶಾರ್ಟ್ಸ್ ಹಾಕೋ ಹಾಗಿಲ್ಲ. ಕ್ಯಾಸಿನೋಗೆ ನಾವು ಟಿಕೆಟ್ ತಗೊಂಡು ಹೋಗ್ತೀವಿ ಅಂದರೆ 2000 ಇಂದ 4000 ಒಳಗಡೆ. ಹೋದ ತಕ್ಷಣ ಕೈಗೆ ಬ್ಯಾಂಡ್ ಹಾಕಿ ಒಳಗಡೆ ಕಳಿಸ್ತಾರೆ. ಅಲ್ಲಿ ವೇಟಿಂಗ್ ಹಾಲಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ತಿದ್ದಾಗೇ ಒಂದು ಫೇರಿ ಬಂದು ನಮ್ಮನ್ನು ಕ್ಯಾಸಿನೋಗೆ ಕರ್ಕೊಂಡು ಹೋಗುತ್ತೆ. ಮಗು ಇರೋದ್ರಿಂದ ಗೇಮಿಂಗ್ ಹಾಲ್ನಲ್ಲಿ ಎಂಟ್ರಿ ಇಲ್ಲ, ಹಾಗೆ ಅಲ್ಲಿ ವಿಡಿಯೋ ಮಾಡೋದಕ್ಕೂ ಸಹ ಬಿಡೋದಿಲ್ಲ. ನಾನು ಮಗು ಕರ್ಕೊಂಡು ಕಿಡ್ಸ್ ರೂಮ್ಗೆ ಹೋದೆ. ಅಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ, ಮಕ್ಕಳು ಆರಾಮಾಗಿ ಆಟ ಆಡಬಹುದು. ಸ್ವಲ್ಪ ದೊಡ್ಡ ಮಕ್ಕಳು ಇದ್ದರೆ ಅವರನ್ನ ನೋಡ್ಕೊಳ್ಳೋದಕ್ಕೆ ಕೇರ್ ಟೇಕರ್ ಇರ್ತಾರೆ, ಅವ್ರಿಗೆ ಹೇಳಿ ನಾವು ಕೆಳಗಡೆ ಗೇಮಿಂಗ್ ಹಾಲಿಗೆ ಹೋಗ್ಬೋದು. ಬಟ್ ನನ್ನ ಮಗು ಚಿಕ್ಕದಾಗಿದ್ದರಿಂದ ನಾನು ಅವಳನ್ನು ಆಟ ಆಡಿಸ್ಕೊಂಡು ಕಿಡ್ಸ್ ಹಾಲಲ್ಲೇ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ಕಿಡ್ಸ್ ಹಾಲಲ್ಲಿದ್ದರು, ನಾನು ಹೋಗಿ ಗೇಮಿಂಗ್ ಹಾಲ್ನೆಲ್ಲ ನೋಡ್ಕೊಂಡು ಬಂದೆ. ಕಿಡ್ಸು ತುಂಬ ದೊಡ್ಡದಾಗೆ ಇದೆ, ಹಾಗೆ ಅಲ್ಲಿ ಆರಾಮಾಗಿ ಅವ್ರು ಆಟ ಆಡ್ಕೊಂಡಿರ್ಬೋದು. ಅಲ್ಲಿ ಅಂದರೆ ಕಿಡ್ಸಿಗೆ ಪ್ಲೇ ಗ್ರೌಂಡ್ ಅಲ್ಲದೆ ಅಲ್ಲಿ ಮಲ್ಕೊಳ್ಳೋದಕ್ಕೆ ಕ್ಯಾಬಿನೆಟ್ ಕೂಡ ಇದೆ, ಆರಾಮಾಗಿ ಅವ್ರು ಮಲ್ಕೊಬೋದು. ಮಕ್ಕಳಿಗೆ ಹಸಿವಾದರೆ ಬಫೆಟ್ ಓಪನ್ ಆಗೋ ಮೊದಲೇ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿದ್ದರೆ ಕೇರ್ ಟೇಕರಿಗೆ ಹೇಳಿದರೆ ಅವರು ನಮಗೆ ತರಿಸಿ ಕೊಡ್ತಾರೆ. ನಾನು ನನ್ನ ಮಗಳಿಗೆ ಮಿಲ್ಕ್ ಹೇಳಿದ್ದೆ, ಅವ್ರು ತರಿಸ್ಕೊಟ್ಟಿದ್ದಾಗ ನಾನು ಲೈವ್ ಸಾಂಗ್ ಕೇಳಿಕೊಂಡು ಅವಳಿಗೆ ಮಿಲ್ಕ್ ಕುಡಿಸ್ತಾ ಇದ್ದೆ. ಹಾಗೆ ನನ್ನ ಮಗಳು ಮಲ್ಗೆ ಹೇಳೋದ್ರೊಳಗೆ ಬಫೆಟ್ ಓಪನ್ ಆಗಿತ್ತು, ಅಂದರೆ 7:30 ಅಷ್ಟೊತ್ತಿಗೆ ಓಪನ್ ಆಗಿರುತ್ತೆ. ಸೊ ಅಲ್ಲಿ ಅನ್ಲಿಮಿಟೆಡ್ ಸ್ನ್ಯಾಕ್ಸು, ಫುಡ್ಡು ಎಲ್ಲ ಇತ್ತು. ಯಾವ ರೀತಿ ಇತ್ತು ಅಂತ ಹೇಳಿ ನೀವೇ ನೋಡ್ಬೋದು. ವೆಜ್ಜು ನಾನ್ ವೆಜ್ ಅಂತ ಹೇಳಿ ಎಲ್ಲ ಸಪ್ರೇಟ್ ಮಾಡಿದ್ರು. ಫುಡ್ ವಿಷಯಕ್ಕೆ ಬಂದರೆ ಓಕೆ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿರಲಿಲ್ಲ, ಆ್ಯಾವ್ರೇಜ್ ಅಂತ ಹೇಳ್ಬೋದು. ಮೋಮೋಸ್ ಒಂದು ಚೆನ್ನಾಗಿತ್ತು. ಅಷ್ಟರೊಳಗೆ ನನ್ನ ಮಗಳು ಎದ್ದು ಅವಳು ಹಪ್ಪಳ ತಿಂತಾ ಇದ್ಲು. ಅವಳಿಗೆ ಹಾಗೆ ಸ್ವಲ್ಪ ಕರ್ಡ್ ರೈಸ್ ತಿನ್ನಿಸ್ಕೊಂಡು ಸರಿ ಹೊರಡೋದು ಅಂತೇಳಿ ನಾವು ರೆಡಿಯಾಗಿ ಹೋಗ್ತಾ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ, ಯಾವ ರೀತಿ ಕಾಣಿಸುತ್ತೆ ಔಟ್ಸೈಡ್ ನೈಟ್ ಟೈಮಲ್ಲಿ ಅಂತೇಳಿ. ನೋಡಿ, ಈ ರೀತಿ ಫೇರಿ ಬಂದಿರುತ್ತೆ ನಮ್ಮನ್ನು ಪಿಕ್ ಮಾಡೋದಕ್ಕೆ. ಅದು ಕರ್ಕೊಂಡು ನಮ್ಮನ್ನು ಮೇಯ್ನ್ ಅಂದರೆ ಔಟ್ ಸೈಡ್ ಡ್ರಾಪ್ ಮಾಡುತ್ತೆ. ನಾವು ಅಲ್ಲಿಂದ ಕಾರ್ ತೊಗೊಂಡು ಹೊರಗಡೆ ಹೋಗ್ಬೋದು. ಅಲ್ಲಿಂದ ಹೊರಡ್ಬೇಕಾದ್ರೆ ಈ ರೀತಿ ಕಾಣಿಸ್ತಾ ಇತ್ತು. ಅಂದರೆ ತುಂಬ ಚೆನ್ನಾಗಿದೆ ವೆದರು, ಅಟ್ಮಾಸ್ಫಿಯರು, ಹಾಗೆ ಅಲ್ಲಿ ಸಮುದ್ರದಲ್ಲಿ ಓಡಾಡೋದು. ನಾವು ಸ್ವಲ್ಪ ಜನ ಎಕ್ಸಿಟ್ ಆಗ್ತಿದ್ರೆ ತುಂಬ ಜನ ಒಳಗಡೆ ಬರ್ತಾ ಇದ್ರು. ನೀವೇ ನೋಡ್ಬೋದು ಯಾವ ರೀತಿ ಕ್ಯೂ ನಿಂತಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಓಕೆ ಬೇರೆ ಪ್ಲೇಸ್ಗಳು ಕವರ್ ಮಾಡ್ಕೊಳ್ಳೋಣ ಅಂಥೇಳಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ರೂಮ್ ಚೆಕ್ಔಟ್ ಮಾಡ್ತಾಯಿದ್ವಿ. ಚೆಕ್ಔಟ್ ಮಾಡುವಾಗ ನನ್ನ ಮಗಳು ಫುಲ್ ಕ್ಲಾಪ್ ಮಾಡಿಕೊಂಡು ಆರಾಮಾಗಿ ಇದ್ದಾಳೆ. ಸೊ ನೆಕ್ಸ್ಟ್ ಫೌಂಟೇನಾಸ್ಗೆ ಹೋಗೋಣ ಅಂಥೇಳಿ ಅಲ್ಲಿ ಹೋದ ತಕ್ಷಣ ಅಲ್ಲಿ ಬ್ರೈಡ್ ಹಾಕೋರಿದ್ರು, ಸರಿ ಹಾಕ್ಸ್ಕೊಳ್ಳೋಣ ಅಂಥೇಳಿ ಹಾಕ್ಸ್ಕೊಂಡೆ. ಅದು ಹಾಕ್ಸ್ಕೊಂಡು ಸ್ವಲ್ಪ ಹೊತ್ತು ಹಾಕ್ತಿದ್ದಾಗಲೇ ನನಗೆ ತಲೆನೋವು ಸ್ಟಾರ್ಟ್ ಆಗ್ತಾಯಿತ್ತು. ಹಾಗೆ ಚರ್ಚಿಗೆ ಹೋಗಿ ಹಾಗೆ ಫೌಂಟೇನಾಸ್ ಅಂದರೆ ಇದ್ದೇನೆ, ಅಂದರೆ ಕಲರ್ಫುಲ್ ವೈಬ್ರೆಂಟ್ ಮನೆಗಳನ್ನ ನಾವು ನೋಡ್ಬೋದು. ಹಾಗೆ ಇಲ್ಲಿ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಸಣ್ಣ ಸ್ಟ್ರೀಟು, ಹಾಗೆ ಕಲರ್ಫುಲ್ ವೈಬ್ರೆಂಟ್ ಆಗಿರೋಂಥ ಕಲರಲ್ಲಿ ಮಾಡಿರೋಂಥ
ಮನೆಗಳು, ಬಿಲ್ಡಿಂಗ್ಗಳು ಅಥವಾ ಡಿಫ್ರೆಂಟ್ ಅಂದರೆ ಪೋರ್ಚುಗೀಸ್ ಸ್ಟೈಲಲ್ಲಿರುವಂಥ ಬಿಲ್ಡಿಂಗ್ಗಳನ್ನ ನಾವು ನೋಡ್ಬೋದು. ಯಾವ ರೀತಿ ಕಟ್ಟಿದ್ದಾರೆ ಅಂಥೇಳಿ. ಈ ರೀತಿ ಸ್ಟೈಲಲ್ಲಿ ನಮ್ಮ ಸರೌಂಡಿಂಗ್ ಕಟ್ಟೋದು ಕಮ್ಮಿನೇ. ಸೊ ಇದು ಪೋರ್ಚುಗೀಸ್ ಸ್ಟೈಲಲ್ಲಿ ಕಟ್ಟಿರೋವಂಥ ಬಿಲ್ಡಿಂಗ್ಗಳು. ಸೊ ಆ ಎಲ್ಲ ಪ್ಲೇಸಸ್ ನೋಡಿಕೊಂಡು ಗೋವಾ ಬಾಯ್ ಹೇಳ್ತಾ ನೆಕ್ಸ್ಟ್ ನಾವು ಹೊರಟಿದ್ದು ಗೋಕರ್ಣಗೆ ಆರೋಹ ಅಂತ ಹೇಳಿ ಒಂದು ಕೆಫೆ ಇದೆ. ಆ ಕೆಫೆಗೆ ಬಂದ್ವಿ. ಮೊದಲೇ ಒಂದು ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಸೊ ಬಂದು ಅಲ್ಲಿ ವೈಬ್ ಎಲ್ಲ ನೋಡ್ತಾ ಇದ್ವಿ. ಒಂದು ಕಲರ್ಫುಲ್ ವೈಬ್, ಹಾಗೆ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅಲೋವಿಂಗ್ ಥೀಮ್ ಕೂಡ ಇತ್ತು. ಸೊ ಅದರಲ್ಲಿ ಅಕಾರ್ಡಿಂಗ್ ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ಮಗಳು ಅದು ನೋಡ್ತಿದ್ದಾಗೆ ಫಸ್ಟಿಗೆ ಎದ್ರದ್ದು, ಆಮೇಲೆ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಈ ಆರೋಹ ಕೆಫೆಗೆ ಅಂದರೆ ಇದು ಹಿಲ್ ಟಾಪಲ್ಲಿದೆ. ಈ ಆರೋಹ ಕೆಫೆಗೆ ನೈಟ್ ಟೈಮ್ ಬರೋಕ್ಕಿಂತ ಡೇ ಟೈಮ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿಂದ ಬೀಚ್ಗೆ ಮಾತ್ರ ಅಲ್ಟಿಮೇಟ್ ಇದೆ. ಸೊ ಯಾರಾದರೂ ಬರೋದಾದರೆ ನೆಕ್ಸ್ಟ್ ಟೈಮು ಡೇ ಟೈಮ್ ಬನ್ನಿ, ಬೆಸ್ಟ್ ವೈಬ್ ಇರುತ್ತೆ. ಸೊ ನೆಕ್ಸ್ಟ್ ನಾವು ಅಲ್ಲಿ ಪಿಜ್ಜಾ ತಿಂದ್ಕೊಂಡು ಅಲ್ಲಿಂದ ಹಾಗೆ ಬೀಚ್ ಹತ್ರ ಹೋಗಿ ಸ್ವಲ್ಪ ನನ್ನ ಮಗಳ ಜೊತೆ ಆಟ ಆಡಿಕೊಂಡು, ಅಲ್ಲಿ ಸ್ವಲ್ಪ ಮಕ್ಕಳಿದ್ರು ಅವ್ರನ್ನೆಲ್ಲ ಜಾಯಿನ್ ಮಾಡಿಸಿ ಆಟ ಆಡಿಸ್ಕೊಂಡು ನಾವು ರೆಸ್ಟ್ ಮಾಡಿದ್ವಿ. ನಾವು ಕುಡ್ಲೆ ಬೀಚ್ ಹತ್ರ ಒಂದು ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿ ಸ್ಟೇ ಆಗೋಕ್ಕೂ ಒಂದು ಬೇಜಾರು ಏನಪ್ಪ ಅಂತ ಅಂದರೆ, ಕಾರ್ ಪಾರ್ಕಿಂಗ್ ಮಾಡಿ ಸುಮಾರು 100-200 ಸ್ಟೆಪ್ಸು ಇಳಿದು ಕೆಳಗೆ ಬರಬೇಕು. ಲಗೇಜ್ ಇದ್ದರೆ ಅಷ್ಟು ಸ್ಟೆಪ್ಸ್ ಇಳಿಯೋದ್ರಲ್ಲಿ ತುಂಬ ಟಯರ್ಡ್ ಆಗೋಗುತ್ತೆ. ಹಾಗೆ ಆ ಸ್ಟೆಪ್ಸ್ನ ಹತ್ತಿ ಲಗೇಜ್ ತೊಗೊಂಡು ಕೂಡ ಹೋಗಬೇಕು, ಅದು ನೆನಪಿರಲಿ. ಸೊ ಅದರಿಂದ ತುಂಬಾ ಸುಸ್ತಾಗುತ್ತೆ. ಸೊ ಅದೊಂದು ನನಗೆ ತುಂಬ ಬೇಜಾರಾಯಿತು. ಅಲ್ಲಿಂದ ರೆಡಿಯಾಗಿ ಗೋಕರ್ಣದಲ್ಲಿ ದೇವ್ರ ದರ್ಶನ ಮುಗಿಸಿ ಬೀಚ್ ಹತ್ರ ಮಗಳ ಜೊತೆ ಒಂದು ಒಂಟೆ ಸವಾರಿ ಮಾಡಿ ನಾವು ಹೊರಟಿದ್ದು ಶಿವಮೊಗ್ಗ ಹೋಗೋದ್ರಲ್ಲಿ 5 o'clock ಆಯಿತು. ಇದಾಗಿತ್ತು ನಮ್ಮ ಟ್ರಿಪ್ಪು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.